ಜಮೀರ್ ಅಹಮದ್ ಖಾನ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಚಾರ್ಟರ್ಡ್ ಫ್ಲೈಟಲ್ಲಿ ಒಂದು ಹಾಡು ಹಾಕ್ಕೊಂಡಿದ್ರು ಅಂತೇಳಿ ಬಿ ಜೆ ಪಿಯವರು ಕಾಮೆಂಟ್ ಮಾಡ್ತಾರೆ. ಅದು ಒಂದು ಕಡೆ. ಎರಡನೇದು, ಇದೇ ಬಿ ಜೆ ಪಿ ಮುಖಂಡರಿಗೆ ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ ತಾನೆ? 234 ತಾಲೂಕಲ್ಲಿ 223 ತಾಲೂಕು ಬರ ಘೋಷಣೆ ಆಗಿದೆ. ಕೃಷ್ಣ ಬೈರೇಗೌಡರು ಆಮೇಲೆ ಚಲರಾಯ ಸ್ವಾಮಿಯವರು ದೆಹಲಿಗೆ ಹೋಗಿ 2 ತಿಂಗಳ ಮುಂಚೆನೇ ಹೋದರು ಹಣ ಬಿಡುಗಡೆ ಮಾಡಿ ಅಂತ. ಆಮೇಲೆ ಅಲ್ಲಿ ಕೇಂದ್ರದ ಮಂತ್ರಿಗಳು ಅಪಾಯಿಂಟ್ಮೆಂಟು ಕೊಟ್ಟಿಲ್ಲ. ಆಮೇಲೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಕೊಂಬಂದರು. ಆಮೇಲೆ ಒಂದ್ಸಲಿ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಹೋಗಿ ಮಾತಾಡಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು ಮತ್ತು ಮಂತ್ರಿಗಳೆಲ್ಲ ಹೋಗಿ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವ್ರಿಗೆ ಮೀಟ್ ಮಾಡಿ ನಮ್ಮ ರಾಜ್ಯದಲ್ಲಿ ಈ ಥರ ಭೀಕರ ಬರಗಾಲ ಇದೆ, ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ಈ ಬಿ ಜೆ ಪಿ ಮುಖಂಡರು ಇವತ್ತು ಯಾರು ಹಾಡಿನ ಬಗ್ಗೆ ಮಾತಾಡ್ತಾರಲ್ಲ, ಇವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬಾಯಿಗೆ ಏನಾರ ಪ್ಲಾಸ್ಟರ್ ಹಾಕ್ಕೊಂಡಿದ್ದೀರಾ? ನೀವು ಯಾಕೆ ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಪ್ರಧಾನಮಂತ್ರಿಗಳಿಗೆ, ಕೇಂದ್ರದ ಗೃಹ ಮಂತ್ರಿಗಳಿಗೆ ಯಾಕೆ ಒತ್ತಾಯ ಮಾಡ್ತಿಲ್ಲ? ಆಯ್ತು, ನಮ್ಮ ಜೊತೆ ಬರೋದು ಬೇಡ, ನೀವೇ ಒಂದು ನಿಯೋಗ ಹೋಗ್ಬೋಯಿತ್ತಲ್ಲ. ಬಿ ಜೆ ಪಿ ಅಧ್ಯಕ್ಷರ ಮತ್ತು ಇನ್ನೂ ದೊಡ್ಡ ದೊಡ್ಡ ಮುಖಂಡರ ನೇತೃತ್ವದಲ್ಲಿ ಕೇಂದ್ರಕ್ಕೆ ಹೋಗಿ ನಮ್ಮ ರಾಜ್ಯದಲ್ಲಿ ಈ ಥರ ಭೀಕರ ಬರಗಾಲ ಇದೆ, 223 ತಾಲೂಕು ಡಿಕ್ಲೇರ್ ಮಾಡಿದ್ದೀವಿ, ಮಳೆ ಇಲ್ಲ, ಕುಡಿಯೋ ನೀರಿಲ್ಲ, ಮೇವಿಲ್ಲ, ಹಣ ಬಿಡುಗಡೆ ಮಾಡಿ ಅಂತೇಳಿ ಇವರೆಲ್ಲ ಹೋಗಿ ಕೇಳ್ಬೋಯಿತ್ತಲ್ಲ. ಅದನ್ನು ಕೇಳೋದಿಲ್ಲ. ಯಾವುದೋ ಹಾಡು ಹಾಕ್ಕೊಂಡಿದ್ದನ್ನು ಕೇಳ್ತಾರೆ. ಹಾಡು ಹಾಕ್ಕೊಂಡಿದ್ದು ಬೇರೆ ಪ್ರಶ್ನೆ, ಅದು ತಪ್ಪೋ ಸರಿನೋ ಬೇರೆ ಪ್ರಶ್ನೆ. ಹಾಂ, ಆಯ್ತಪ್ಪ, ಇವರು ಐಷಾರಾಮಿ ಫ್ಲೈಟಲ್ಲಿ ಹೋದರು. ನೀವೇನು ಮಾಡ್ತಾಯಿದ್ದೀರಿ ಹೇಳಿ? ಅಧ್ಯಕ್ಷರಾಗಿ 60 ಜನ MLAಗಳಿದ್ದೀರಾ. ನೀವು ಯಾಕೆ ಪ್ರಧಾನಮಂತ್ರಿಗಳಿಗೆ ಹಣ ಬಿಡುಗಡೆ ಮಾಡಿ ಅಂತ ಯಾಕೆ ಹೇಳ್ತಿಲ್ಲ? ನೀವು ರೈತರ ಬಗ್ಗೆ ಕಾಳಜಿ ಇದೆ ನಿಮಗೆ? ಜಾನುವಾರುಗಳ ಬಗ್ಗೆ ಕಾಳಜಿ ಇದೆಯಾ ನಿಮಗೆ? ಏನು ಕಾಳಜಿನೇ ಇಲ್ಲ ಇವರಿಗೆ. 25 ಜನ MP ಗಳಿದ್ದಾರೆ. ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ಬೋದಿತ್ತಲ್ಲ, ಹಣ ಬಿಡುಗಡೆ ಮಾಡ್ಬೋದು ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಹೇಳ್ತಿಲ್ಲ ಇವರು? ಕೇಂದ್ರದಲ್ಲಿ 4 ಜನ ಮಂತ್ರಿಗಳಿದ್ದಾರೆ ನಮ್ಮ ರಾಜ್ಯದವರು. ಯಾಕೆ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಿ ಹಣ ಬಿಡುಗಡೆ ಮಾಡಿಸ್ಲಿಲ್ಲ? 3 ತಿಂಗಳಾಯಿತು ಬರಗಾಲ ಬಂದು. ಕರೆಕ್ಟ್ ತಾನೇ ಹೇಳೋದು? ಸರ್, ಈಗ 146 ಸಂಸದನ್ನ ಅಮಾನತು ಮಾಡಿದ್ದಾರೆ. ಇದ್ರ ಬಗ್ಗೆ ಈ ಪ್ರಜಾಪ್ರಭುತ್ವ ನಶಿಸ್ತಾ ಇದೆ ನಮ್ಮ ದೇಶದಲ್ಲಿ. ಈಗ ಅವ್ರೇನು 146 ಜನ ಏನು ಕೇಳಿದ್ರು ಅಪೋಸಿಷನ್ನವರು? ಒಂದು ಸ್ಟೇಟ್ಮೆಂಟ್ ಮಾಡಿ ಅಂತ ಕೇಳಿದರು ಗೃಹ ಮಂತ್ರಿಗಳಿಗೆ. ಇದಾಕಿದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಡಿ ಅಂತ ಇವರು ಅಮಾನತು ಮಾಡಿದ್ದಾರೆ. ಪ್ರಜಾಪ್ರಭುತ್ವದಕ್ಕೆ ಇದು ಸರಿನಾ ಅಲ್ವ ಅಂತ ನೀವು ಮಾಧ್ಯಮದವ್ರು ನೀವೇ ಹೇಳಿ. ಏನು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಏನು ಹೋಗುತ್ತೆ ಅವ್ರಿಗೆ? ಏನು ನಷ್ಟ ಹೇಳಿ? ಸರ್, ಈಗ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಏನೋ ಒಂದು ಗಂಭೀರ ಆರೋಪ ಬಂದಿದೆ, ಆದರೂ ಅವ್ರ ಬಗ್ಗೆ ಏನೋ ಒಂದು ಕ್ರಮ ತಗೊಂಡಿಲ್ಲ. ಇದ್ರ ಬಗ್ಗೆ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ಇದೆ ತನಿಖೆ ಮಾಡ್ತಾ ಇದ್ದಾರಲ್ಲ, ನಾವ್ಯಾಕಂದ್ರೆ ಅದೇ ನಾವು ಯಾರಾದರೂ ಕಾಂಗ್ರೆಸ್ MPಗಳು ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ BJPಯವರು ಬೊಬ್ಬೆ ಹೊಡೆದು ಬಿಡೋರು. ಪ್ರತಾಪ್ ಅವ್ರ ಪಾರ್ಟಿ ಅವರಲ್ವಾ, ಎಲ್ಲ ಹರಿಶ್ಚಂದ್ರರು, ಅದಕ್ಕಿಂತ ಮಾತಾಡೋದು. ಅದು ಅವ್ರ ಪಾರ್ಟಿಗೆ ಬಿಟ್ಟಿತ್ತು. ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಗೊತ್ತಿಲ್ಲದ ಒಂದ್ಸಲಿ ಕೊಟ್ಬಿಟ್ಟಿರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅಧ್ಯಕ್ಷರು ಬರ್ತಾ ಇದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.